ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಕರ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಆತ್ಮೀಯ ಕೇಳುಗರೆಲ್ಲರಿಗೆ ಬೆಳಗಿನ ಶುಭೋದಯಗಳು. ದೇವರ ನಾಮವು ಪರಿಶುದ್ಧವಾದದ್ದು, ದೇವರ ಕೃಪೆಯು ಶಾಶ್ವತವಾದದ್ದು. ಈ ನಿಟ್ಟಿನಲ್ಲಿ ಶಾಶ್ವತವಾಗಿರುವ ಆತನ ಕೃಪೆಯಲ್ಲಿ ಜೀವಿಸಿ ಆತನ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯುವಂತೆ ಈ ವಾಕ್ಯಗಳು ನಮ್ಮನ್ನು ಬಲಪಡಿಸಲಿ. ಈ ದಿನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂಥ ದೇವರ ವಾಕ್ಯದ ಭಾಗ ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ ವಚನ 1-12. ಬೇರೆ ಜೀವನದಲ್ಲಿ ಅನೇಕ ತಿರುವುಗಳು ಕ್ಷಣ ಮಾತ್ರದಲ್ಲಿ ನಡೆದು ಹೋಗುತ್ತವೆ. ಕೆಲವು ವ್ಯಕ್ತಿಗಳು ಮತ್ತು ಅವರ ಮಾತುಗಳು ಅವರ ವ್ಯಕ್ತಿತ್ವದ ಮೂಲಕ ಪ್ರಭಾವ ಬೀರಿ ಕೇಳುಗರಾದ ನೋಡುಗರಾದ ನಮ್ಮನ್ನ ಬದಲಾವಣೆಗೆ ನಡೆಸಬಹುದು. ನಾವು ಅವರ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡುತ್ತೇವೆ ಕೂಡ. ಉದಾಹರಣೆಗೆ, ನಮಗೆ ಇಷ್ಟವಾದಂಥವರ ಜೀವನ ಶೈಲಿ, ಅವರ ಮಾತುಗಳು, ಅವರ ಹಾವಭಾವಗಳನ್ನು ಅನುಕರಿಸುವಂಥ ಅನೇಕ ಉದಾಹರಣೆಗಳನ್ನು ನಾವು ಗಮನಿಸಿದ್ದೇವೆ. ಪ್ರಿಯರೇ, ಈ ರೀತಿಯ ಪ್ರಭಾವಕ್ಕೆ ಒಳಗಾದಂಥವನು ನಿಕೋದೇಮ. ದೇವರ ವಾಕ್ಯದಲ್ಲಿ ನಾವು ಅಧ್ಯಯನ ಮಾಡುವಾಗ ಕಂಡುಬರುತ್ತದೆ, ನಿಕೋದೇಮ ಯೇಸುವಿನ ಬೋಧನೆ ಸೂಚಕ ಕಾರ್ಯಗಳಿಂದ ಪ್ರಭಾವಿತನಾಗಿದ್ದ ಎನ್ನುವಂಥದ್ದು. ಯೋಹಾನನ ಸುವಾರ್ತೆ 2ನೇ ಅಧ್ಯಾಯ 23ನೇ ವಚನ ಹೇಳುವಂತೆ, ಯೆಹೂದ್ಯರಲ್ಲಿ ಅನೇಕರು ಯೇಸುಸ್ವಾಮಿಯನ್ನ ನಂಬುತ್ತಿದ್ದರು, ಫರಿಸಾಯರಲ್ಲಿ ಅನೇಕರು ಯೇಸುಸ್ವಾಮಿಯನ್ನ ನಂಬುತ್ತಿದ್ದರು. ಹಾಗಾಗಿ ಯೇಸುಸ್ವಾಮಿ ಪಸ್ಕ ಹಬ್ಬಕ್ಕೆ ಹೋಗಿರುವಾಗ ಯೇಸುವನ್ನ ನೋಡಬೇಕು ಎನ್ನುವಂಥ ಹಂಬಲದಿಂದ ನಿಕೋದೇಮನು ಬಂದಿದ್ದ ಎಂಬುದಾಗಿ ನಮಗೆ ಅರ್ಥವಾಗುತ್ತದೆ. ಬೇರೆ ನಿಕೋದೇಮನು ಮತ್ತು ಯೇಸುಸ್ವಾಮಿಯ ನಡುವೆ ನಡೆದಂಥ ಸಂಭಾಷಣೆಯನ್ನ, ಆ ಒಂದು ಆಲೋಚನೆಗಳ ವಿಷಯಗಳನ್ನು ನಾವು ಧ್ಯಾನ ಮಾಡುವುದಕ್ಕಿಂತ ಮುಂಚೆ ನಿಕೋದೇಮನ ಹಿನ್ನೆಲೆ, ಅವನ ವ್ಯಕ್ತಿತ್ವ, ಅವನು ಯಾವ ರೀತಿಯ ಮನುಷ್ಯನಾಗಿದ್ದ ಎಂಬುದನ್ನು ತಿಳಿದುಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕತೆಯಿಂದ ಕೂಡಿದೆ. ಬೇರೆ ಮೊದಲಿಗೆ ನಾವು ನೋಡೋಣ, ನಿಕೋದೇಮನು ಯೆಹೂದ್ಯರನ್ನ, ಅವರ ಧಾರ್ಮಿಕ ಕಾರ್ಯಗಳನ್ನು ನೋಡಿಕೊಳ್ಳುತ್ತಿದ್ದ ಆಡಳಿತಗಾರನಾಗಿದ್ದನು. ಹಿ ವಾಸ್ ಎ ರೂಲರ್ ಆಫ್ ಜೂಯಿಷ್ ಪೀಪಲ್. ಎರಡನೇದು, ನಿಕೋದೇಮನು ಸನದ್ರಿನ್ ಸಭೆಯಲ್ಲಿ ಸದಸ್ಯನಾಗಿದ್ದನು. ಪ್ರಿಯರೇ, ಸನದ್ರಿನ್ ಸಭೆ ಎನ್ನುವಂಥದ್ದು 70 ಮಂದಿಯಿಂದ ಕೂಡಿದಂಥ ಒಂದು ಆಡಳಿತ ಮಂಡಳಿಯಾಗಿತ್ತು. ಇದರಲ್ಲಿ ಅನೇಕ ವಿಷಯಗಳನ್ನು ಚರ್ಚೆ ಮಾಡಲಾಗುತ್ತಿತ್ತು. ಈ ಸಮ್ಮೇಳನದಲ್ಲಿ, ಪರಿಷತ್ತಿನಲ್ಲಿ ನಿಕೋದೇಮನು ಸದಸ್ಯನಾಗಿದ್ದ. ಮೂರನೇದ್ದು, ನಿಕೋದೇಮನು ಒಂದು ಶ್ರೀಮಂತ ಕುಟುಂಬದ ಹಿನ್ನೆಲೆಯನ್ನ ಹೊಂದಿದ್ದ. ಹಿನ್ನೆಲೆ ಹೇಳುತ್ತದೆ, ನಿಕೋದೇಮನ ತಾತ ಅಂದಿನ ಕಾಲಕ್ಕೆ ರಾಜಕೀಯದಲ್ಲಿ ಇದ್ದರು ಎಂಬುದಾಗಿ, ಮತ್ತು ಅವನು ಶ್ರೀಮಂತನಾಗಿದ್ದ, ಶ್ರೀಮಂತ ಕುಟುಂಬದ ಹಿನ್ನೆಲೆಯನ್ನ ಹೊಂದಿದ್ದ ಎಂಬುದಾಗಿ ತಿಳಿದುಕೊಳ್ಳಲು, ಯೇಸುಸ್ವಾಮಿಯ ಶಿಲುಬೆಯ ಮರಣದ ನಂತರ ಯೇಸುಸ್ವಾಮಿಯ ದೇಹವನ್ನ ಪಡಕೊಂಡು ಅದನ್ನು ಸಮಾಧಿ ಮಾಡಲಿಕ್ಕೆ ಬಂದಾಗ ನಿಕೋದೇಮನು ಯೇಸುವಿನ ದೇಹಕ್ಕೆ ಹಚ್ಚುವುದಕ್ಕಾಗಿ 100 ಸೇರು ರಕ್ತಬೋಳ ಅಗುರುಗಳನ್ನು ತಂದಿದ್ದ. ಈ 100 ಸೇರು ರಕ್ತಬೋಳ ಅಗುರುಗಳನ್ನು ಕೊಂಡುಕೊಳ್ಳಲು ಅಂದಿನ ಕಾಲದಲ್ಲಿ ಒಂದು ದೊಡ್ಡ ಮೊತ್ತದ ಹಣ ಸಂದಾಯವಾಗಬೇಕಾಗಿತ್ತು. ಪ್ರಿಯರೇ, ನಿಕೋದೇಮ ಎನ್ನುವಂಥ ಹೆಸರಿನ ಅರ್ಥ ರೂಲರ್ ಎಂಬುದಾಗಿ, ಒಬ್ಬ ಆಡಳಿತಗಾರ, ಪ್ರಭಾವಿಯಾದಂಥ ವ್ಯಕ್ತಿ ಎಂಬುದಾಗಿ. ನೋಡಿ, ಈ ಹಿನ್ನೆಲೆಯುಳ್ಳ ನಿಕೋದೇಮನು ಯೇಸುಸ್ವಾಮಿಯ ಬಳಿಗೆ ಬಂದು ಮಾತನಾಡುತ್ತಿದ್ದಾನೆ ಎಂಬುದಾಗಿ ದೇವರ ವಾಕ್ಯ 3ನೇ ಅಧ್ಯಾಯದ ಪ್ರಾರಂಭದ 2 ವಚನಗಳಲ್ಲಿ ತಿಳಿಯಪಡಿಸುತ್ತದೆ. ಬಹುಶಃ ಇದಕ್ಕೆ ಕಾರಣಗಳನ್ನು ನಾವು ಹುಡುಕುತ್ತಾ ಹೋಗುವುದಾದರೆ, ಯಾಕೆ ನಿಕೋದೇಮನು ರಾತ್ರಿಯ ವೇಳೆಯಲ್ಲಿ ಬಂದು ಯೇಸುವಿನ ಬಳಿಯಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳುತ್ತಿದ್ದಾನೆ, ಸಂಭಾಷಣೆ ಮಾಡುತ್ತಿದ್ದಾನೆ ಎನ್ನುವಂಥ ವಿಷಯಗಳನ್ನು ನಾವು ಸೂಕ್ಷ್ಮವಾಗಿ ಪರಿಶೀಲಿಸುವುದಾದರೆ
3 ಕಾರಣಗಳನ್ನು ಇದಕ್ಕೆ ನೀಡಬಹುದು ಪ್ರಿಯರೇ. ಮೊದಲನೆಯ ಕಾರಣ, ಬಹುಶಃ ಯಹೂದ್ಯರ ನಾಯಕ ಅಥವಾ ಯಹೂದ್ಯರ ನಾಯಕರ ಭಯ ನಿಕೋದೇಮನಿಗಿತ್ತು ಎಂಬುದಾಗಿ ನಾವು ಗುರುತಿಸಿಕೊಳ್ಳಬಹುದು. ಅಂದಿನ ಕಾಲದಲ್ಲಿ ಈ ಯಹೂದ್ಯರ, ಫರಿಸಾಯರ, ಧಾರ್ಮಿಕ ಮುಖಂಡರುಗಳ ವಿರುದ್ಧ, ಅವರು ಮಾಡುತ್ತಿದ್ದಂಥ ಅನ್ಯಾಯಗಳ ವಿರುದ್ಧ ಯೇಸು ಧ್ವನಿ ಎತ್ತಿ ಅವರುಗಳನ್ನು ನೇರವಾಗಿ ಖಂಡಿಸಿ ಅವರ ಕಾರ್ಯಗಳನ್ನು ಬಯಲಿಗೆ ತರುತ್ತಾ ಇದ್ದುದರಿಂದ ಅಲ್ಲಿದ್ದಂಥ ಬಹುತೇಕ ನಾಯಕರುಗಳು ಯೇಸುಸ್ವಾಮಿಯ ವಿರೋಧವನ್ನು ಕಟ್ಟಿಕೊಂಡಿದ್ರು. ಈಗ ನಿಕೋದೇಮನು ಯೇಸುಸ್ವಾಮಿಯ ಬಳಿಗೆ ಬಂದಿರುವಂಥದ್ದು ಬಹುಶಃ ಗೊತ್ತಾದರೆ ಆ ಯಹೂದ್ಯರ ನಾಯಕರುಗಳ ಭಯದಿಂದ ಏನಾದರೂ ಆಗಬಹುದು ಎನ್ನುವಂಥ ವಿಷಯಗಳು ಅವನಲ್ಲಿ ಇದ್ದಿರಬೇಕು. ಎರಡನೆಯದ್ದು ಪ್ರಿಯರೇ, ದೇವರ ವಾಕ್ಯ ಹೇಳ್ತಿದೆ, ಅವನು ರಾತ್ರಿಯ ಸಮಯದಲ್ಲಿ ಯೇಸುವನ್ನ ಭೇಟಿ ಮಾಡುವುದಕ್ಕಾಗಿ ಬಂದಿದ್ದ ಎಂಬುದಾಗಿ. ಪ್ರಿಯರೇ, ರಾತ್ರಿ ಅಥವಾ ಕತ್ತಲೆಯನ್ನ ಸಾಂಕೇತಿಕವಾಗಿ ನೋಡುವಾಗ ಕತ್ತಲೆ ಎನ್ನುವಂಥದ್ದು ಕೊರತೆಗೆ ಸೂಚನೆ ಅಥವಾ ಬೆಳಕಿನ ಜೀವಿತದಿಂದ ದೂರ ಇರುವುದಕ್ಕೆ ಸೂಚನೆ. ಇದು ನಿಕೋದೇಮನಿಗೆ ಸಂಬಂಧಿಸಿ ಅನ್ವಯ ಮಾಡಿಕೊಳ್ಳುವಾಗ ಕತ್ತಲೆಯ ಸಮಯದಲ್ಲಿ ಬಂದಿರುವಂಥ ನಿಕೋದೇಮ ಕೊರತೆಯನ್ನ ಹೊಂದಿದ್ದ. ಅವನಿಗಿದ್ದ ಆತ್ಮಿಕತೆಯ ಕೊರತೆ, ಆತ್ಮಿಕತೆಯ ದಾರಿ ಅದು ಇರಲಿಲ್ಲ ಎಂಬುದಕ್ಕೆ ಸೂಚನೆಯಾಗಿ ಕೊಡಬಹುದು. ಇನ್ನು ಮೂರನೇದಾಗಿ ಪ್ರಿಯರೇ, ನಿಕೋದೇಮ ರಾತ್ರಿಯಲ್ಲಿ ಬಂದಿರುವಂತಹ ಉದ್ದೇಶ ಏನಂದ್ರೆ, ನಾನಾಗಲೇ ಹೇಳಿದೆ, ಈ ಸಂಭಾಷಣೆ ಯಾರಿಗೂ ಗೊತ್ತಾಗಬಾರದು ಎನ್ನುವಂಥ ಉದ್ದೇಶದಿಂದ. ಒಂದು ವೇಳೆ ಗೊತ್ತಾದರೆ ಯಹೂದ್ಯರ, ಫರಿಸಾಯರ ಮುಂದೆ ತಪ್ಪಿತಸ್ಥನಾಗಿ ನಿಲ್ಲುವಂತಹ ಭಯ ಅವನನ್ನ ಆವರಿಸಿಕೊಂಡಿದ್ದಿರಬೇಕು. ಒಂದು ವೇಳೆ ಈ ರೀತಿಯಾಗಿ ಬಂದರೆ ಯಹೂದ್ಯರ ಕಾನೂನುಗಳ ಸೀಮಿತಕ್ಕೆ ಒಳಪಡಬೇಕು ಎನ್ನುವಂಥ ಆಲೋಚನೆಗಳು ಅವನಲ್ಲಿ ಬಂದಿದ್ದಿರಬೇಕು ಪ್ರಿಯರೇ. ಹಾಗಾಗಿ ನಾವು ನೋಡ್ತಾ ಇದ್ದೇವೆ, ನಿಕೋದೇಮನು ರಾತ್ರಿಯ ಸಮಯದಲ್ಲಿ ಯೇಸುವಿನ ಬಳಿಗೆ ಬಂದು ಒಂದಿಷ್ಟು ಅರಿಕೆಗಳನ್ನು ಮಾಡುತ್ತಾ ಇದ್ದಾನೆ. 3ನೇ ಅಧ್ಯಾಯದ ಪ್ರಾರಂಭದ 2 ವಚನಗಳನ್ನು ಗಮನಿಸುವಾಗ ನಿಕೋದೇಮನು 2 ಅರಿಕೆಗಳನ್ನು ದೇವರ ಮುಂದೆ ಮಾಡುತ್ತಾ ಇದ್ದಾನೆ. ಪ್ರಿಯರೇ, ದೇವರ ವಾಕ್ಯದ ನೋಡ್ತೇವೆ, ನಿಕೋದೇಮನು ಯೇಸುವಿನ ಬಳಿಗೆ ಬಂದು ಆತನಿಗೆ ಹೇಳ್ತಾನೆ, ಗುರುವೇ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು ಎಂಬುದಾಗಿ ಮೊದಲಿಗೆ ಅರಿಕೆ ಮಾಡುತ್ತಿದ್ದಾನೆ. ಇಲ್ಲಿ ಗಮನಿಸಬೇಕಾದಂಥ ವಿಷಯ ಏನಂದ್ರೆ, ನಿಕೋದೇಮನು ಈಗಾಗಲೇ ಯೇಸುವನ್ನ ಗುರುವು ಅಥವಾ ಬೋಧಕನು ಎಂಬುದಾಗಿ ಕಂಡುಕೊಂಡಿದ್ದ, ನಂಬಿದ್ದ, ಅರ್ಥ ಮಾಡಿಕೊಂಡಿದ್ದ ಎನ್ನುವಂಥ ವಿಷಯ. ಎರಡನೆಯದ್ದು ಪ್ರಿಯರೇ, ಆತ ಹೇಳ್ತಾನೆ, ದೇವರ ಸಹಾಯವಿಲ್ಲದೆ ನೀನು ಮಾಡುವಂಥ ಸೂಚಕ ಕಾರ್ಯಗಳನ್ನು ಯಾರಿಂದಲೂ ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇದರ ಅರ್ಥ ಏನಂದ್ರೆ, ಯೇಸುಸ್ವಾಮಿ ದೇವರಿಂದ ಬಂದಂಥವನು, ಯೇಸುಸ್ವಾಮಿಯಲ್ಲಿ ದೇವರಿದ್ದಾನೆ, ಯೇಸು ಮಾಡುವಂಥ ಎಲ್ಲ ಸೂಚಕ ಕಾರ್ಯಗಳು ಅದು ದೇವರ ಸಹಾಯದಿಂದಲೇ ಆಗುತ್ತಿದೆ ಎಂಬುದಾಗಿ ನಿಕೋದೇಮನು ದೃಢವಾಗಿ ನಂಬಿದ್ದಾನೆ. ಈ 2 ಅರಿಕೆಗಳು ಅವನನ್ನ ಯೇಸುಸ್ವಾಮಿಯ ಸಂಭಾಷಣೆಯಲ್ಲಿ ಬಹಳ ಆಳವಾದ ರೀತಿಯಲ್ಲಿ ನಡೆಸಿತು ಎಂಬುದಾಗಿ ಗುರುತಿಸಿಕೊಳ್ಳಬಹುದು. ನಿಕೋದೇಮನು ಅರಿಕೆ ಮಾಡಿದಂಥ 2 ವಿಷಯಗಳು ಅವನಲ್ಲಿದ್ದಂಥ ಆ ನಂಬಿಕೆ, ಅವನಿಗೆ ಬೇಕಾಗಿದ್ದಂಥ ತುಡಿತಗಳನ್ನು ವ್ಯಕ್ತಪಡಿಸಿತು ಎಂಬುದಾಗಿ ಗುರುತಿಸಿಕೊಳ್ಳುತ್ತೇವೆ ಪ್ರಿಯರೇ. ಹಾಗಾಗಿ ನಿಕೋದೇಮನು ಬಂದು 2 ಅರಿಕೆಗಳನ್ನು ಮಾಡುತ್ತಿದ್ದಾನೆ. ಆ 2 ಅರಿಕೆಗಳು ಯೇಸುವಿನ ವಿಷಯದಲ್ಲಿ ಸರಿಯಾಗಿತ್ತು. ಯೇಸುವು ಗುರುವೂ ಆಗಿದ್ದ, ಬೋಧಕನಾಗಿದ್ದ, ಯೇಸುಸ್ವಾಮಿ ತಂದೆಯ ಬಳಿಯಿಂದ ಬಂದಂಥವನಾಗಿದ್ದ, ಯೇಸುಸ್ವಾಮಿ ಮಾಡುತ್ತಾ ಇದ್ದಂಥ ಎಲ್ಲ ಸೂಚಕ ಕಾರ್ಯಗಳು ತಂದೆಯ ಸಹಾಯದಿಂದಲೇ ಆಗುತ್ತಾ ಇತ್ತು ಎನ್ನುವುದನ್ನು ನಾವು ನೋಡುತ್ತಾ ಇದ್ದೇವೆ. ಇನ್ನು ಯೇಸುಸ್ವಾಮಿಗೆ ನಿಕೋದೇಮನ ಬಗ್ಗೆ ತಿಳಿದಿತ್ತ ಎಂಬುದಾಗಿ ಹೇಳಿದರೆ, ಖಂಡಿತವಾಗಿ ಯೇಸುಸ್ವಾಮಿಗೆ ನಿಕೋದೇಮನ ಬಗ್ಗೆ ತಿಳಿದಿತ್ತು ಪ್ರಿಯರೇ. ಯೇಸುವಿನ ಬಳಿಗೆ ಬಂದಿರುವಂಥ ನಿಕೋದೇಮನ ಹೃದಯವನ್ನ ಯೇಸು ತಿಳುಕೊಂಡಿದ್ದ. ಯೇಸುಸ್ವಾಮಿ ತನ್ನನ್ನ ಒಬ್ಬ ಗುರುವಾಗಿ, ಬೋಧಕನಾಗಿ ಇಲ್ಲಿ ಪ್ರಕಟಪಡಿಸಿಕೊಳ್ಳುವುದಕ್ಕಿಂತ ನಿಕೋದೇಮನ ಹೃದಯವನ್ನ ತಿಳಿದುಕೊಂಡಂತ ದೇವರಾಗಿ ಪ್ರಕಟಪಡಿಸಿಕೊಳ್ಳುತ್ತಾ ಇದ್ದಾನೆ. ಯೋಹಾನನ ಸುವಾರ್ತೆ 2ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ನೋಡ್ತೇವೆ, ಯೇಸು ಎಲ್ಲರ ಆಂತರ್ಯವನ್ನ ತಿಳಿದವನಾಗಿದ್ದಾನೆ ಎಂಬುದಾಗಿ. ಇಲ್ಲಿ ನಿಕೋದೇಮನು ಯೇಸುವಿನ ಬಳಿಗೆ ಬಂದಾಗ ನಿಕೋದೇಮನ ಆಂತರ್ಯ ಯೇಸುಸ್ವಾಮಿಯ ಮುಂದೆ
ಬಟ್ಟ ಬಯಲಾಗಿತ್ತು ಎಂಬುದಾಗಿ ನೋಡುತ್ತೇವೆ. ಎರಡನೆಯದು, ಯೇಸುಸ್ವಾಮಿಗೆ ನಿಕೋದೇಮನ ಕೊರತೆ ಗೊತ್ತಿತ್ತು ಪ್ರಿಯರೇ. ಅವನು ಯಾಕೆ ಬಂದಿದ್ದಾನೆ, ಅವನಲ್ಲಿರುವಂಥ ನಿಜವಾದ ಅವಶ್ಯಕತೆ ಏನು, ಅವನು ಯಾವುದಕ್ಕಾಗಿ ತವಕ ಪಡುತ್ತಿದ್ದಾನೆ, ಅವನ ಆಸೆ ಏನು, ಹಂಬಲ ಏನು ಎನ್ನುವಂಥದ್ದು ಯೇಸುಸ್ವಾಮಿಗೆ ಗೊತ್ತಿತ್ತು ಎಂಬುದಾಗಿ ಕಂಡುಕೊಳ್ಳಬೇಕು. ಮೂರನೇದ್ದು ಪ್ರಿಯರೇ, ಯೇಸುಸ್ವಾಮಿಗೆ ನಿಕೋದೇಮನ ಹೃದಯ ತಿಳಿದಿತ್ತು. ಅವನು ಈಗ ಇರುವಂಥ ಪರಿಸ್ಥಿತಿ, ಅವನು ನಿಜವಾಗಿ ಇರಬೇಕಾದಂಥ ಪರಿಸ್ಥಿತಿಗಳು ಏನು ಎಂಬುದಾಗಿ ನಾವು ಇಲ್ಲಿ ಗುರುತಿಸಿಕೊಂಡನು ಎಂಬುದಾಗಿ ನೋಡಬಹುದು. ಪ್ರೀತಿಯುಳ್ಳ ಸಹೋದರ ಸಹೋದರಿ, ಈ ನಿಕೋದೇಮನ ಹೃದಯನ ಯೇಸುಸ್ವಾಮಿ ತಿಳಿದುಕೊಂಡಿದ್ದ, ಅವನ ಕೊರತೆಯನ್ನು ತಿಳಿದುಕೊಂಡಿದ್ದ, ಅವನ ಅವಶ್ಯಕತೆಯನ್ನು ತಿಳಿದುಕೊಂಡಿದ್ದ, ಅವನ ಹಂಬಲವನ್ನು ತಿಳಿದುಕೊಂಡಿದ್ದ ಎಂಬುದಾಗಿ ಧ್ಯಾನ ಮಾಡುತ್ತಿರುವಾಗಲೇ ನಾವೆಲ್ಲರೂ ಆಲೋಚನೆ ಮಾಡಬೇಕಾದಂಥ ಮತ್ತೊಂದು ಗಂಭೀರವಾದಂಥ ವಿಷಯ, ಕರ್ತನು ನಿಕೋದೇಮನ ಹೃದಯವನ್ನ ತಿಳಿದುಕೊಂಡದ್ದು ಮಾತ್ರವಲ್ಲ, ಇಂದು ಈ ವಾಕ್ಯವನ್ನ ಕೇಳುತ್ತಿರುವಂಥ ಪ್ರತಿಯೊಬ್ಬೊಬ್ಬರ ಹೃದಯವನ್ನ, ಕೊರತೆಗಳನ್ನ, ಅವಶ್ಯಕತೆಗಳನ್ನ, ಹಂಬಲವನ್ನ, ನಮ್ಮ ಪ್ರತಿಯೊಂದು ಇಷ್ಟಾರ್ಥಗಳನ್ನ ಆತನು ತಿಳಿದುಕೊಂಡಿದ್ದಾನೆ. ತಿಳಿದುಕೊಂಡಿರುವಂಥ ದೇವರು ಒದಗಿಸಿಕೊಡುವಂಥವನಾಗಿದ್ದಾನೆ. ಒದಗಿಸಿಕೊಡುವಂಥ ದೇವರು ನಮ್ಮನ್ನು ಸ್ಥಿರವಾಗಿ ನಿಲ್ಲಿಸುವಂಥವನಾಗಿದ್ದಾನೆ. ಸ್ಥಿರವಾಗಿ ನಿಲ್ಲಿಸುವಂಥ ದೇವರು ತನ್ನ ಶಾಶ್ವತವಾದ ಕೃಪೆಯಿಂದ ತುಂಬಿಸುವಂಥವನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಕೀರ್ತನಗಾರ 20ನೆಯ ಕೀರ್ತನೆಯಲ್ಲಿ ಬರೆಯುತ್ತಾನೆ, ಆತನು ನಿನ್ನ ಇಷ್ಟಾರ್ಥಗಳನ್ನ ನೆರವೇರಿಸುವನು. ದೇವರು ನಿನ್ನ ಇಷ್ಟಾರ್ಥಗಳನ್ನ ನೆರವೇರಿಸುವಂಥವನಾಗಿದ್ದಾನೆ. ಪ್ರಿಯರೇ, ನಿಕೋದೇಮನನ್ನ ತಿಳಿದುಕೊಂಡಂಥ ಯೇಸುವಿನ ಬಳಿಗೆ ಬಂದಿರುವಂಥ ನಿಕೋದೇಮನ ಸಂಭಾಷಣೆ ಮುಂದುವರಿಯುತ್ತದೆ. ಪ್ರಿಯರೇ, ನಿಕೋದೇಮ ಯೇಸುಸ್ವಾಮಿಯನ್ನ ಕೇಳ್ತಾನೆ, ಒಬ್ಬ ಮನುಷ್ಯನು ಮುದುಕನಾದ ಮೇಲೆ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ ಎಂಬುದಾಗಿ ಕೇಳ್ತಾನೆ. ಯಾಕಂದ್ರೆ ಯೇಸುಸ್ವಾಮಿ ನಿಕೋದೇಮನನ್ನ ನೋಡಿದ ತಕ್ಷಣ ಹೇಳಿದ್ದು ಏನಂದ್ರೆ, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಕಾಣಲಾರನು ಎಂಬುದಾಗಿ. ಪ್ರಿಯರೇ, ಯೇಸುಸ್ವಾಮಿಯ ಈ ಉತ್ತರ, ಯೇಸುಸ್ವಾಮಿ ನಿಕೋದೇಮನಿಗೆ ಹೇಳಿದಂಥ ಈ ಮಾತುಗಳು ನಿಕೋದೇಮನ ಮನಸ್ಸನ್ನ, ಯಹೂದಿಗಳ ದೇವರ ರಾಜ್ಯದ ಪರಿಕಲ್ಪನೆಯನ್ನ ಕಿತ್ತು ಹಾಕಿತು ಎಂಬುದಾಗಿ ನೋಡ್ತೇವೆ. ಆ ಯಹೂದ್ಯರ ಹಿನ್ನೆಲೆಯಲ್ಲಿದ್ದಂಥ ದೇವರ ರಾಜ್ಯ, ನಿತ್ಯ ಜೀವ, ಮೆಸ್ಸಿಯನ ಪರಿಕಲ್ಪನೆಯನ್ನ ಯೇಸುಸ್ವಾಮಿಯ ಈ ಒಂದು ಹೇಳಿಕೆ ಬದಲಾವಣೆ ಮಾಡಿತು ಎಂಬುದಾಗಿ ನಾವು ನೋಡುತ್ತೇವೆ. ಯೇಸುವು ಒಬ್ಬ ಮನುಷ್ಯನು ಹುಟ್ಟುವುದರಿಂದ ದೇವರ ರಾಜ್ಯಕ್ಕೆ ಸೇರುವುದಿಲ್ಲ, ಬದಲು ಆತನು ಹೊಸದಾಗಿ ಹುಟ್ಟುವುದರಿಂದ ಸೇರುತ್ತಾನೆ ಎಂಬುದಾಗಿ ಹೇಳಿದ್ದು ನಿಕೋದೇಮನ ಆಲೋಚನೆಗಳನ್ನ ವಿಸ್ತಾರ ಮಾಡಿತು. ನಿಕೋದೇಮನ ನಿತ್ಯ ಜೀವದ ಪರಿಕಲ್ಪನೆಗಳನ್ನ ಬದಲಾವಣೆ ಮಾಡಿತು ಎಂಬುದಾಗಿ ಗುರುತಿಸಿಕೊಳ್ಳಬಹುದಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿ, ಯಹೂದ್ಯರಲ್ಲಿ ಒಂದು ನಂಬಿಕೆ ಇತ್ತು. ಏನಂದ್ರೆ, ಅಬ್ರಹಾಮನ ವಂಶಸ್ಥರಾದ ಕಾರಣ ಅವರಿಗೆ ಸ್ವಯಂಚಾಲಿತರಾಗಿ ಸ್ವರ್ಗವನ್ನ ಸೇರುತ್ತಾರೆ ಎನ್ನುವಂಥ ಒಂದು ವಾಗ್ದಾನ ಕೊಡಲ್ಪಟ್ಟಿತ್ತು ಎನ್ನುವಂಥ ನಂಬಿಕೆ. ಇನ್ನೊಮ್ಮೆ ಹೇಳ್ತೇನೆ, ಪ್ರತಿಯೊಬ್ಬರೂ ಅಂದು ಯಹೂದ್ಯರಲ್ಲಿ ನಂಬುತ್ತಾ ಇದ್ದದ್ದು ಏನಂದ್ರೆ, ನಾವುಗಳು ಅಬ್ರಹಾಮನ ವಂಶಸ್ಥರಾದ ಕಾರಣ ಸ್ವಯಂಚಾಲಿತರಾಗಿ ಅಥವಾ ಸ್ಪಾಂಟೇನಿಯಸ್ ಆಗಿ ಸ್ವರ್ಗವನ್ನ ಸೇರುತ್ತೇವೆ. ಯಾಕಂದ್ರೆ ಅಬ್ರಹಾಮನು ನರಕದ ಬಾಗಿಲುಗಳ ಬಳಿಯಲ್ಲಿ ತಿರುಗಾಡುತ್ತಾ ಇದ್ದಾನೆ. ಅವನ ವಂಶಸ್ಥರಾದಂಥವರು ಆಕಸ್ಮಿಕವಾಗಿ ಏನಾದರೂ ನರಕದ ಬಾಗಿಲ ಬಳಿಗೆ ಹೋದರೆ ಅಲ್ಲಿಗೆ ಹೋಗಬಾರದಂತೆ ಅವರನ್ನು ತಡೆಯುತ್ತಾನೆ ಎನ್ನುವಂಥ ನಂಬಿಕೆ ಇತ್ತು. ಆದುದರಿಂದ ಅಂದಿನ ದಿನದಲ್ಲಿ ಬಹುತೇಕ ಯಹೂದ್ಯರು ಹೊಸ ಜಗತ್ತನ್ನ ತರಲು ಮೆಸ್ಸಿಯನನ್ನ ಹುಡುಕುತ್ತಾ ಇದ್ದರು. ಹಾಗಾಗಿ ಇಲ್ಲಿ ಯೇಸು ಹೊಸದಾಗಿ ಹುಟ್ಟಿ ಹೊಸ ಜಗತ್ತಿನೊಳಗೆ ಪ್ರವೇಶಿಸುವ ಆಲೋಚನೆಯನ್ನ ಮುಂದೆ ಇಡುತ್ತಾ ಇದ್ದಾನೆ. ಆ ಯಹೂದ್ಯರ ಪರಿಕಲ್ಪನೆಯನ್ನ ತೆಗೆದುಹಾಕುತ್ತಾ ಇದ್ದಾನೆ. ಸಂಪ್ರದಾಯಗಳ ನೇಮನಿಷ್ಠೆಗಳ ಮೂಲಕವಾಗಿ ದೇವರ ರಾಜ್ಯವನ್ನ ಪ್ರವೇಶ ಮಾಡಬಹುದು ಎನ್ನುವಂಥ ಆಲೋಚನೆಗಳನ್ನ ಮುಚ್ಚುತ್ತಾ ಇದ್ದಾನೆ. ಕೇವಲ ಹೊರಗಿನ ತೋರಿಕೆಯಲ್ಲಿ ಯಹೂದ್ಯರಾಗಿ ಸುನ್ನತಿ ಮಾಡಿಸಿಕೊಂಡು ಯಜ್ಞ ಯಾಗಾದಿಗಳನ್ನ ಮಾಡುವುದರ ಮೂಲಕ ದೇವರ ರಾಜ್ಯದಲ್ಲಿ ಸ್ಥಳವನ್ನ ಪಡೆಯಬಹುದು, ದೇವರ ಬಿಡಾರಗಳನ್ನ ಸೇರಿಕೊಳ್ಳಬಹುದು ಎನ್ನುವಂಥ ಆಲೋಚನೆಗಳನ್ನ ದೇವರು ಈಗ ಬದಲಾವಣೆ ಮಾಡುತ್ತಾ ಇದ್ದಾನೆ. ಈ ಮೂಲಕವಾಗಿ ಯಾವ ವ್ಯಕ್ತಿ ನಿತ್ಯ ಜೀವವನ್ನ, ದೇವರ ರಾಜ್ಯವನ್ನ ಪಡೆಯಬೇಕೋ ಆ ವ್ಯಕ್ತಿಗಳು ಹೊಸದಾಗಿ ಹುಟ್ಟಬೇಕು,
ತಮ್ಮನ್ನ ಬದಲಾವಣೆ ಮಾಡಿಕೊಳ್ಳಬೇಕು, ಪರಿವರ್ತನೆಯಾಗಬೇಕು, ಪಾಪದ ಪಾಲಿಗೆ ಸಾಯಬೇಕು, ನೀತಿಯ ಪಾಲಿಗೆ ಹುಟ್ಟಬೇಕು, ಕ್ರಿಸ್ತನ ಮನಸ್ಸನ್ನು ಧರಿಸಿಕೊಳ್ಳಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ಪರಿವರ್ತನೆಯ ಮಾರ್ಗದಲ್ಲಿ ನಡೆದು ಕ್ರಿಸ್ತನಿಗೆ ಮಗನಾಗಿ ಜೀವಿಸಬೇಕು ಎನ್ನುವಂಥ ಹೊಸ ಗುಣ, ಹೃದಯವುಳ್ಳ ಅಂಶಗಳನ್ನ ಯೇಸು ಪ್ರಕಟಪಡಿಸ್ತಾ ಇದ್ದಾನೆ. ಪ್ರಿಯರೇ, ಒಂದಂತೂ ಸತ್ಯ, ನಾವು ಕೇವಲ ಕ್ರೈಸ್ತರಾಗುವುದರಿಂದ ನಿತ್ಯ ಜೀವವನ್ನ ಪಡೆಯುವುದಿಲ್ಲ. ಕ್ರಿಸ್ತನಿಂದ ಹೊಸದಾಗಿ ಹುಟ್ಟುವುದರಿಂದ ನಿತ್ಯ ಜೀವವನ್ನ ಪಡೆದುಕೊಳ್ಳುವವರಾಗಿದ್ದೇವೆ. ಕ್ರಿಸ್ತನಿಂದ ಹುಟ್ಟುವಂಥದ್ದು, ಕ್ರಿಸ್ತನ ಹಾಗೆ ಜೀವಿಸುವಂಥದ್ದು, ಕ್ರಿಸ್ತನ ಮಾದರಿಯನ್ನ ಅಳವಡಿಸಿಕೊಳ್ಳುವಂಥದ್ದು, ದೇವರಾತ್ಮನ ಫಲಗಳಲ್ಲಿ ನಾವು ಕಂಡುಬರುವಂಥದ್ದು, ಕರ್ಮ ಮಾರ್ಗಗಳಿಂದ ಬಿಡುಗಡೆಯನ್ನು ಹೊಂದುವಂಥದ್ದು, ನಮ್ಮ ಶರೀರಾಧೀನ ಸ್ವಭಾವಗಳನ್ನು ತೆಗೆದುಹಾಕಿ ಪಾಪಾಧೀನ ಸ್ವಭಾವಗಳಿಂದ ಹೊರಗೆ ಬಂದು ಪವಿತ್ರಾತ್ಮಾಧೀನ ಸ್ವಭಾವಗಳನ್ನ ಧರಿಸಿಕೊಳ್ಳಬೇಕೆಂಬುದಾಗಿ ಈ ಮೂಲಕವಾಗಿ ಯೇಸುವಿನ ವಿಷಯಗಳಲ್ಲಿ ನಾವು ನೋಡುತ್ತಾ ಇದ್ದೇವೆ. ಹಾಗಾಗಿ ಈ ದಿನವನ್ನ ನಾವು ವಾಕ್ಯದ ಮೂಲಕವಾಗಿ ಕೇಳಿಸಿಕೊಳ್ಳುತ್ತಿರುವಾಗ ನಿಮ್ಮಲ್ಲೊಂದು ಪ್ರೇರೇಪಣೆ ಉಂಟಾಗಬೇಕು. ಏನಂದ್ರೆ, ನಿತ್ಯ ಜೀವ ಅದು ಯೇಸುಸ್ವಾಮಿಯಲ್ಲಿ ಮಾತ್ರ ಸಿಕ್ಕುತ್ತದೆ. ನಿತ್ಯ ಜೀವ ಯೇಸುವಿನ ಹೆಸರಿನಲ್ಲಿ ಇದೆ. ನಿತ್ಯ ಜೀವ ಯೇಸುಸ್ವಾಮಿಯನ್ನ ನಂಬುವುದರ ಮೂಲಕವಾಗಿ ಸಿಕ್ಕುತ್ತದೆ. ಇಂದು ಅನೇಕರು ಪ್ರಿಯರೇ ಬೇರೆ ಬೇರೆ ರೀತಿಯಾಗಿ ಈ ನಿತ್ಯ ಜೀವವನ್ನ ಬೋಧನೆ ಮಾಡುತ್ತಿದ್ದಾರೆ. ಅನೇಕರು 2ನೇ ಸಾರಿ ದೀಕ್ಷಾಸ್ನಾನ ತೆಗೆದುಕೊಂಡ್ರೆ ನಿತ್ಯ ಜೀವ ಸಿಕ್ಕುತ್ತದೆ ಎಂಬುದಾಗಿ ಬೋಧನೆ ಮಾಡುತ್ತಿದ್ದಾರೆ. ಅನೇಕರು ನಿತ್ಯ ಜೀವಕ್ಕೋಸ್ಕರ ಒಂದು ಸಭೆಯನ್ನು ಬಿಟ್ಟು ಇನ್ನೊಂದು ಸಭೆಗೆ ಹೋದರೆ ಸಿಕ್ಕುತ್ತದೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಇನ್ನು ಅನೇಕರು ಯಾರೋ ಪ್ರಸಿದ್ಧವಾದ ಸುವಾರ್ತಿಕರಿಂದ, ದೇವರ ಸೇವಕರಿಂದ ಕೈಗಳನ್ನ ತಲೆಯ ಮೇಲಿಟ್ಟು ಪ್ರಾರ್ಥನೆ ಮಾಡಿಸಿಕೊಂಡ್ರೆ ನಿತ್ಯ ಜೀವ ಸಿಕ್ಕುತ್ತದೆ ಎನ್ನುವಂಥ ಆಲೋಚನೆಗಳಲ್ಲಿದ್ದಾರೆ. ಇದೆಲ್ಲವೂ ಸುಳ್ಳು, ಇದೆಲ್ಲವೂ ಸುಳ್ಳು. ನಿತ್ಯ ಜೀವ ಯೇಸುಸ್ವಾಮಿಯಲ್ಲಿದೆ. ಅದಕ್ಕೆ ನಾವು ನೋಡ್ತೇವೆ, ಯೋಹಾನನ ಸುವಾರ್ತೆ 17ನೇ ಅಧ್ಯಾಯ 2 ಮತ್ತು 3ನೇ ವಚನಗಳಲ್ಲಿ ಯೇಸುಸ್ವಾಮಿ ಸ್ವತಃ ಹೇಳ್ತಾನೆ, ಒಬ್ಬನೇ ತಂದೆಯಾದಂಥ ದೇವರನ್ನ, ಆತನು ಕಳಿಸಿಕೊಟ್ಟಿರುವಂಥ ಮಗನಾದಂಥ ಯೇಸುವನ್ನ ನಂಬುವಂಥದ್ದೇ ನಿತ್ಯ ಜೀವವು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಹೊಸದಾಗಿ ಹುಟ್ಟುವುದು ಎನ್ನುವಂಥದನ್ನ ಗ್ರೀಕ್ನಲ್ಲಿ ಅನೋಥೆನ್ ಎಂಬುದಾಗಿ ಬಳಸಲಾಗಿದೆ. ಅನೋಥೆನ್ ಎನ್ನುವಂಥ ಈ ಪದ ಫ್ರಮ್ ಎಬೋವ್ ಎಂಬುದಾಗಿ ತರ್ಜುಮೆ ಮಾಡಲಾಗಿದೆ. ಫ್ರಮ್ ಎಬೋವ್ ಎಂಬುದಾಗಿ ಹೇಳಿದ್ರೆ ಹೊಸ ಜೀವನವನ್ನ ಹೊಂದುವುದು. ನಾವು ನೋಡ್ತೇವೆ, ಯೋಹಾನನ ಸುವಾರ್ತೆ 3ನೇ ಅಧ್ಯಾಯದ 31ನೇ ವಚನ, 19ನೇ ಅಧ್ಯಾಯದ 11ನೇ ವಚನ. ಇವುಗಳ ಹಿನ್ನೆಲೆಯಲ್ಲಿ ಕಂಡುಕೊಳ್ಳಬೇಕಾದಂಥ ವಿಷಯವೇನೆಂದರೆ, ಹೊಸದಾಗಿ ಹುಟ್ಟುವುದು ಅಂದರೆ ನೈತಿಕವಾಗಿ ಅಥವಾ ಧಾರ್ಮಿಕವಾಗಿ ಸುಧಾರಣೆ ಮಾಡಿಕೊಳ್ಳುವುದಲ್ಲ, ಬದಲು ಮೇಲನಿಂದ ಬರುವಂಥ ಜ್ಞಾನವನ್ನ ಧರಿಸಿಕೊಳ್ಳುವಂಥದ್ದು, ಮೇಲನಿಂದ ಬರುವಂಥ ಜ್ಞಾನಗಳನ್ನ ಅಳವಡಿಸಿಕೊಳ್ಳುವಂಥದ್ದು. ಬೇರೆ ಬೈಬಲ್ನ ಅನೇಕ ಕಡೆಗಳಲ್ಲಿ ಹೊಸದಾಗಿ ಹುಟ್ಟುವುದು, ಹೊಸದಾಗಿ ಜೀವನ ಕಟ್ಟಿಕೊಳ್ಳುವುದು ಎಂದರೆ ಬೇರೆ ಬೇರೆ ರೀತಿಯಲ್ಲಿ ಹೇಳಲಾಗಿದೆ. ಉದಾಹರಣೆಗೆ ಪೇತ್ರನ ಮೊದಲ ಪತ್ರ 1ನೇ ಅಧ್ಯಾಯದ 3ನೇ ವಚನದಲ್ಲಿ ದೇವರ ಮಹಾ ಕರುಣೆಯನ್ನ ಹೊಂದಿಕೊಳ್ಳುವುದೇ ಹೊಸದಾಗಿ ಹುಟ್ಟುವಂಥದಕ್ಕೆ ಸೂಚನೆ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದ 18ನೇ ವಚನ ಸತ್ಯ ಬೋಧನೆಗಳಿಂದ ಹುಟ್ಟುವುದು. ತೀತನ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ ಪುನರ್ಜನ್ಮವನ್ನ ಸೂಚಿಸುವ ಸ್ನಾನವನ್ನು ಹೊಂದುವುದು. ಕೊರಿಂಥದವರಿಗೆ ಬರೆದ ಮೊದಲ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ ದೇವರ ಆತ್ಮನಿಂದ ನಡೆಸಿಕೊಳ್ಳುವಂಥದ್ದು. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 22 ಮತ್ತು 23ನೇ ವಚನ ನೂತನ ಸ್ವಭಾವವನ್ನ ಧರಿಸಿಕೊಳ್ಳುವಂಥದ್ದು. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನ ಒಳ್ಳೆಯದ್ದು ಕೆಟ್ಟದ್ದು ಎಂಬ ಭೇದವನ್ನ ತಿಳಿಯುವಂಥದ್ದು. ಪ್ರಿಯರೇ, ಹೊಸದಾಗಿ ಹುಟ್ಟುವುದು ಅಂದ್ರೆ ಯೇಸುಸ್ವಾಮಿಯ ಅರ್ಥದಲ್ಲಿ ಏನಾಗಿದೆ ಇದನ್ನು ನಾವು ತಿಳಿದುಕೊಳ್ಳಬೇಕು. ಪ್ರಿಯರೇ, ಹೊಸದಾಗಿ ಹುಟ್ಟುವುದನ್ನ ಅನೇಕರು ತಾಯಿಯ ಗರ್ಭದಿಂದ ಬರುವಂತ ದೈಹಿಕ ಹುಟ್ಟು ಅಥವಾ ಭೌತಿಕವಾದ ಹುಟ್ಟು ಎಂಬುದಾಗಿ ಗ್ರಹಿಸ್ತಾರೆ. ಕೆಲವರು ದೇವರ ವಾಕ್ಯದಿಂದ ಹುಟ್ಟುವುದು ಎಂದು ತಿಳಿಯುತ್ತಾರೆ, ಇನ್ನು ಕೆಲವರು ಪವಿತ್ರಾತ್ಮನಿಂದ ಹುಟ್ಟುವುದು ಎನ್ನುತ್ತಾರೆ. ಹೊಸದಾಗಿ ಹುಟ್ಟುವುದು ಅಂದ್ರೆ ಯೇಸುವು ದೇವರ ಮಗನೆಂದು ಅರಿಕೆ ಮಾಡಿ ಆತನ ರಕ್ಷಣೆಯಲ್ಲಿ ಸೇರುವುದು. ನಮ್ಮನ್ನು ದೇವರ ಬಳಿಗೆ ತರಲು ಯೇಸು ಶಿಲುಬೆಯಲ್ಲಿ ಮರಣ ಹೊಂದಿದ ಎಂಬುದಾಗಿ ನಂಬುವಂಥದ್ದು. ಯೇಸು ಪುನರುತ್ಥಾನಗೊಂಡು ಪವಿತ್ರಾತ್ಮನನ್ನ ನಮ್ಮ ಸಹಾಯಕ್ಕೆ ಕಳುಹಿಸಿದ್ದಾನೆ ಎಂದು ನಂಬುವಂಥದ್ದು. ಪ್ರತಿದಿನ ಆತ್ಮೀಕತೆಯಲ್ಲಿ ಬೆಳೆದು ದೇವರ ರಾಜ್ಯದ ಬಾಧ್ಯತೆಯನ್ನ ಹೊಂದುವಂಥದ್ದಾಗಿದೆ. ಈ ಬೆಳಿಗ್ಗೆ ಈ ವಾಕ್ಯಗಳ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತಾಡುತ್ತಿರುವಾಗ ದೇವರು ನಿಮ್ಮೆಲ್ಲರನ್ನ
ತನ್ನ ನಿತ್ಯ ಜೀವಕ್ಕೆ ನಡೆಸಲಿ ಪ್ರಿಯರೇ. ಕಡೆಯದಾಗಿ ಕೆಲವು ವಿಷಯಗಳನ್ನು ಹೇಳಿ ಮುಗಿಸ್ತೇನೆ. ನಿಕೋದೇಮನಂತೆ ನಮ್ಮ ಬ್ಯಾಕ್ಗ್ರೌಂಡ್ ಚೆನ್ನಾಗಿರ್ಬೋದು, ನಾವು ಶ್ರೀಮಂತರಾಗಿರ್ಬೋದು, ಜ್ಞಾನಿಗಳಾಗಿರ್ಬೋದು, ರಾಜಕೀಯದಲ್ಲಿರ್ಬೋದು, ಅಥವಾ ಯಾವುದೋ ಬೋರ್ಡ್ಗಳಲ್ಲಿ, ಯಾವುದೋ ಸಂಸ್ಥೆಗಳಲ್ಲಿ, ಯಾವುದೋ ಸರ್ಕಾರದ ಸ್ಥಾನಮಾನಗಳಲ್ಲಿ ಉನ್ನತ ಅಧಿಕಾರವನ್ನು, ಉನ್ನತವಾದಂಥ ಪೊಸಿಷನ್ಗಳನ್ನು ನಾವು ಹೊಂದಿರಬಹುದು ಪ್ರಿಯರೇ. ಆದರೆ ದೇವರ ವಾಕ್ಯ ನಮಗೆ ಕೇಳುವಂಥದ್ದು, ನಮ್ಮ ಆತ್ಮೀಕತೆಯ ವಿಷಯಗಳು ಬಲಿಷ್ಠವಾಗಿದೆಯೋ, ನಮ್ಮ ಸ್ಪಿರಿಚುವಲ್ ಗ್ರೌಂಡ್ ಸ್ಟ್ರಾಂಗ್ ಆಗಿದೆಯೋ ಪರೀಕ್ಷೆ ಮಾಡಿಕೊಳ್ಳ್ರಿ. ನಾವು ವಿವಿಧ ಜ್ಞಾನ ಪಾಂಡಿತ್ಯಗಳನ್ನು ತಿಳಿದಿರಬಹುದು, ಆದರೆ ನಿತ್ಯ ಲೋಕದ ವಿಷಯಗಳನ್ನು, ಪಾಂಡಿತ್ಯವನ್ನು ಸಾಧನೆ ಮಾಡಿಕೊಳ್ಳುವವರಾಗಿದ್ದೇವೆಯೋ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಕ್ರೈಸ್ತರಾಗಿ ಚರ್ಚ್ನಲ್ಲಿ, ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ, ಡಯಾಸಿಸ್ಗಳಲ್ಲಿ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡಿದ್ದಿರಬಹುದು. ಆದರೆ ನಿತ್ಯ ಜೀವದಲ್ಲಿ ಸೇರುವಂಥ ಮೆಂಬರ್ಶಿಪ್ಗಳನ್ನು ತೆಗೆದುಕೊಳ್ಳುವಂಥ ಮನಸ್ಸುಗಳನ್ನು ಹೊಂದಿಕೊಂಡಿದ್ದೇವೆಯೋ? ಹೊರಗಿನ ತೋರಿಕೆಯಲ್ಲಿ ಎಷ್ಟೇ ಬದಲಾವಣೆಯಾದರೂ ಆಂತರ್ಯದಲ್ಲಿ ಬದಲಾವಣೆ ಬಾರದೆ ಹೋದರೆ ನಾವು ಇನ್ನೂ ಕೂಡ ಹೊಸದಾಗಿ ಹುಟ್ಟಿದವರಲ್ಲ. ಈ ವಾಕ್ಯಗಳ ಮೂಲಕ ಕರ್ತನು ನಿಮ್ಮನ್ನು ಮುಟ್ಟಲಿ, ಕರ್ತನು ನಿಮ್ಮ ಹೃದಯಗಳನ್ನು ತೆರೆಯಲಿ. ದೇವಜನರಿಗೋಸ್ಕರ ದೇವರ ವಾಕ್ಯಗಳು. ಆಮೆನ್.